ಈ ದಿವಸ ಮಾನ್ವಿ ಪಟ್ಟಣದ ಗೌಸಿಯ ಮಸೀದಿ ಪಕ್ಕದಲ್ಲಿ ವಾರ್ಡ್ ನಂಬರ್ 25ರಲ್ಲಿ ಈ ಒಂದು ಆಹಾರ ಕಲಬೆರಕೆ ಮಾಡ್ತಾರ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು. ನಾವು ಸ್ಥಳಕ್ಕೆ ಬಂದಾಗ ಈ ಒಂದು ಆಹಾರ ಕಲಬೆರಕೆ ಒಂದು ಹಾಕಿದ್ರು. ಅದರಲ್ಲಿ ನಾವು ನೋಡಿದಾಗ ಈ ಒಂದು ಕಳಪೆ ಆಹಾರದಲ್ಲಿ ಬಂದಿದ್ದು ಬಳಕೆಗೆ ಯೋಗ್ಯ ಇರಲಾರ್ದಂಥ ಒಂದು ಕಳಪೆ ಆಹಾರಗಳು ಅಂದರೆ ಮೆಂತೆ ಪೂರ ಲಾಸ್ಟ್ ಕ್ವಾಲಿಟಿ, ಕೊಬ್ಬರಿ ಲಾಸ್ಟ್ ಕ್ವಾಲಿಟಿ, ಇವ್ರನ್ನೆಲ್ಲ ಯಾವುದಕ್ಕೂ ಯೋಗ್ಯನೇ ಇಲ್ಲ. ಇದು ಆಹಾರ ಧಾನ್ಯದಲ್ಲಿ ಬಳಸೋದಕ್ಕೆ ಯೋಗ್ಯ ಇರಲಾರ್ದಂಥ ಒಂದು ಆಹಾರ ಸಾಮಗ್ರಿಗಳಿಗೆ ಕಲರ್ ಹಾಕಿ ಅದನ್ನೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಮಾರಾಟ ಮಾಡುವ ಒಂದು ಪ್ರಯತ್ನ ನಡೆದಿದೆ. ಇದು ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡೆದಿದೆ ಎಂಬುದು ಈ ಒಂದು ಘಟನೆ ನೋಡಿದಾಗ ನಮಗೆ ಕಾಣುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ತಾಲೂಕಾ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಡಲೇ ಇಲ್ಲ. ನಾವು ಬರ್ತೀವಿ, ಆಗ ಬರ್ತೀವಿ, ಈಗ ಬರ್ತೀವಿ ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಹೊರತು ಅದರ ಬಗ್ಗೆ ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವುದೇ ಅಧಿಕಾರಿಗಳು ಯಾವುದಕ್ಕೆ ಬರ್ತಾ ಇಲ್ಲ ಅಂದರೆ ಇದರಲ್ಲಿ ಭಾಳಷ್ಟು ಅಧಿಕಾರಿಗಳು ಶಾಮೀಲಾಗಿರೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಏನಿದಾರಪ್ಪ ಅಂದರೆ ಪ್ರತಿ ತಿಂಗಳು ಇಲ್ಲಿ ಮಾನವಿ ವಿಸಿಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಯಾವುದೇ ರೀತಿ ವಿಸಿಟ್ ಮಾಡ್ಯಾರಪ್ಪ ಅಂದರೆ ಯಾವುದೇ ರೀತಿ ಆಹಾರ ಕಿರಾಣಿ ಅಂಗಡಿಗಳಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಸದರಿ ಅಂಗಡಿ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಇದು ಒಂದು ನಿರ್ದೇಶನ. ಈ ಒಂದು ಈ ಕಲರ್ ಏನಿದೆಯಪ್ಪ ಅಂದರೆ ಈ ಒಂದು ಕೆಮಿಕಲ್ ಪೌಡ್ರ್ ಇದನ್ನ ಏನಪ್ಪ ಅಂದರೆ ಈ ಒಂದು ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡ್ಯಾರ. ಸ್ವೀಟು ಇದನ್ನ ಏನಪ್ಪ ಅಂದ್ರೆ ಪಾನ್ ಶಾಂಪುಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ವೀಟ್ ಪಾನ್ಗಳಲ್ಲಿ ಮಸಾಲ ಪಾನ್ಗಳಲ್ಲಿ ಬಳಕೆ ಮಾಡ್ತಾರೆ. ಇದು ಬೇಕ್ರಿ, ಸ್ವೀಟ್ ಬೇಕ್ರಿ ಅಥವಾ ಬೇಕ್ರಿ ಅಣ್ಣ ಬೇರೆ ಬೇರೆ ಇತರೆ ಯಾವುದಕ್ಕೆ ಬರುತ್ತೋ ಅದಕ್ಕೆಲ್ಲದು ಬೇರೆ ಬೇರೆ ಕಡೆಗೆ ಮುಖ್ಯವಾಗಿ ಬೇಕ್ರಿ ಫುಡ್ಡು ಮತ್ತು ಪಾನ್ ಶಾಪ್ಗಳಲ್ಲಿ ಪಾನಿಗಳಲ್ಲಿ ಹಾಕಿ ಗ್ರಾಹಕ ಸಾರ್ವಜನಿಕರಿಗೆ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಇದು ಸ್ಪಷ್ಟ ಒಂದು ಉದಾಹರಣೆ. ಅದೇ ರೀತಿಯಾಗಿ ಈ ಒಂದು ಮೆಂತೆ, ಈ ಧನಿಯಾ ಏನೈತಪ್ಪ ಅಂದ್ರೆ ಪೂರ ಕಳಪೆ ಮಟ್ಟದಿದ್ದು ಸಾರ್ವಜನಿಕರು ಯಾರು ಖರೀದಿ ಮಾಡೋಂಗಿಲ್ಲ, ವ್ಯಾಪಾರಸ್ಥರು ಮಾಡೋಂಗಿಲ್ಲ, ಲಾಸ್ಟ್ ಕ್ವಾಲಿಟಿ. ಅದಕ್ಕೆ ಇವರು ಕಲರ್ ಮಿಕ್ಸ್ ಮಾಡಿ ಕೇಸಿ ಇದು ನಂಬರ್ 1 ಬ್ರ್ಯಾಂಡ್ ಅಂತ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಏನಿದೆಪ್ಪ ಅಂದರೆ ಈ ಪುಟಾಣಿ ಮತ್ತು ಕಡಲೆ ಇವಕ್ಕೆಲ್ಲ ಕಲರ್ ಮಿಕ್ಸ್ ಮಾಡಿ ಕೆಮಿಕಲ್, ಈಗ ನಾನೇ ಇದನ್ನು ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಟೆಸ್ಟ್ ಮಾಡಿದಾಗ 3 ತಾಸಾಯಿತು, ನಾನು ಕೈಲಿಂದ ತೊಳೆದ್ರು ಸಹಿತ ಈ ಕಲರ್ ಹೋಗ್ತಾ ಇಲ್ಲ. ಆ್ಯಸಿಡ್ ಪೌಡ್ರ್ ಇದನ್ನೆಲ್ಲ ಹಾಕಿದ್ದಾರೆ. ಈ ರೀತಿಯಾಗಿ ಇದೆಲ್ಲ ಬಳದಾರಪ್ಪ ಅಂದ್ರೆ ಏನು ಮಾಡ್ತೀರಿ? ಈ ಒಂದು ಆ್ಯಸಿಡ್, ಈ ಒಂದು ಆಹಾರ ಮಸಾಲ ಐಟಮ್ಗಳನ್ನ ಬಳಸೋದಲ್ಲಿ ಯಾರಪ್ಪ ಅಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಬಡ ಜನರು ಯಾಕೆ ಬಳಸ್ತಾರಪ್ಪ ಅಂದರೆ ಈಗ ನಾವು ಒಳ್ಳೆ ಕ್ವಾಲಿಟಿ ತೊಗೋಬೇಕಪ್ಪ ಅಂದರೆ ತುಂಬ ದರ ಇರೋದರಿಂದ ಸಂತೆಗಳಲ್ಲಿ ಸಾರ್ವಜನಿಕರು, ಬಡ ರೈತರು, ಬಡವರೇ ಇದನ್ನು ಹೆಚ್ಚಾಗಿ ಬಳಸಿ ಅದನ್ನು ಆಹಾರದಲ್ಲಿ ಉಪಯೋಗಿಸ್ಪಡ್ತಾರೆ. ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಪಡ್ತಾರೆ. ಒಂದು ವೇಳೆ ಗರ್ಭಿಣಿ ಮಹಿಳೆಯರು ಈ ಆಹಾರ ಈ ಮಸಾಲೆಯನ್ನು ಸೇವನೆ ಮಾಡಿದ್ರೆ ಅವ್ರಿಗೆ ಹುಟ್ಟತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು, ಅಂಗವಿಕಲರಾಗ್ತಾರೆ, ಏನಾದರೂ ಆಗ್ತಾರೆ. ಆದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದ್ದರೂ ಸಹಿತ ಅಧಿಕಾರಿಗಳು ಬೇಜವಾಬ್ದಾರಿತನ ಒಪ್ಪಿಸ್ತಾರೆ. ಆರೋಪಿಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಆರೋಪಿಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿ ನೀಡ್ತಾ ಇಲ್ಲ, ಅವ್ರನ್ನ ಯಾವುದೇ ರೀತಿ ವೀಕ್ಷಣೆ ಮಾಡ್ತಾ ಇಲ್ಲ. ಅಧಿಕಾರಿಗಳು ಯಾವುದೇ ರೀತಿ ಇದಿಲ್ಲ. ಇದನ್ನು ಮುಚ್ಚಿ ಹಾಕುವ ಒಂದು ಪ್ರಯತ್ನ ನಡೆದಿದೆ. ಇದನ್ನು ಒಂದು ವೇಳೆ ಅಧಿಕಾರಿಗಳು ಇದನ್ನು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಇದರ ವಿರುದ್ಧ ಮಾನ್ವಿ ಪಟ್ಟಣದಲ್ಲಿ ತಹಸೀಲ್ದಾರ್ ಮುಂದೆ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಸಮೂಹವನ್ನು ನಾವು ಮಾಡ್ತೇವೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕೂಡಲೇ ಈ ಇರ್ತಕ್ಕಂಥ ತಾಲೂಕಾ ಸಿದ್ದೇಶಂಬರು ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕಂತ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ.